ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀರಾ? ಇಲ್ಲಿ ನೆಲದ ಮೇಲೆ ಅಣ್ಣವ್ರು ಹಾಲು ಜನ ಸಿನಿಮಾ ತೋರಿಸ್ತಾ ಇದಾರೆ, ನೋಡ್ತಾ ಕೂತಿದ್ದೀನಿ. ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಹುಡುಕ್ತಾ ಇದ್ದೀನಿ ಕಡೆ, ಸಿಗ್ತಾನೆ ಇಲ್ಲ. ಕಾಫಿ ತಂದ್ಕೊಡ್ಲಾ, ಟೀ ತಂದ್ಕೊಡ್ಲಾ? ಏನು ಬೇಡ, ಹಂಗೆ ನೀನು ಹತ್ರಕ್ಕೂ ಬರಬೇಡ, ಉಸುರು ಬಿಡ್ಬೇಡ. ಉಸಿರು ಬಿಡ್ತಾ ಇದ್ರೆ ಬದುಕೋದು ಹೇಗೆ? ಅಡುಗೆ ಮನೇಲಿ ಜಾಗ ಇದೆ ತಾನೆ, ಅಲ್ಲಿ ಬಿಟ್ಕೊ ಹೋಗೋ. ಅಡ್ಗೆ ಮನೆಯಲ್ಲಿ ₹1 ಇದೆ, ತಂದ್ಕೊಡ್ಲಾ? ನೀನ್ ತೆಪ್ಪಗೋಗ್ತೇ ಇಲ್ಲ, ಎದ್ದು ಬಂದ್ರೆ ತದಕ್ ಬಿಡ್ತೀನಿ ನೋಡು. ತಾಕತ್ತಿದ್ರೆ ಬಂದು ತತ್ಕಿ ನೋಡೋಣ. ನನ್ನ ತಾಕತ್ ಬಗ್ಗೆ ಮಾತಾಡ್ತಾಳೆ ಇವಳು. ಓ ಪದ್ಮಜ, ಅದಾ ಮಹಿಳಾ ಸಂಘದಲ್ಲಿ ಮಾತಾಡ್ಕೊಳ್ಳೋಣ ಬಿಡಿ. ಓಕೆ 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 ಓಕೆ. ಕಣ್ಣು ಕಾಣಿಸಲ್ವೇನ್ರಿ ಕತ್ತೆ? ಪದ್ಮಜ ಒಂದ್ ನಿಮಿಷ, ಮನೇಲಿ ಕಿರಿಕ್ ಶುರುವಾಯ್ತು. ಏನ್ರಿ ಏನ್ರಿ ಅಂದ್ರಿ? ನೀವು ನನಗೆ ಕತ್ತೆ ಅಂತ ಅಂದ್ರ? ಇನ್ನೇನು ಕತ್ತೆ ತರ ಬರ್ತವ್ರಿಗೆ ಕತ್ತೆ ಅಂತ ಏನೇನು ಕುದುರೆನಾಗತ್ತೇನ್ರಿ? ಮೈ ಗಾಡ್, ಇದುವರೆಗೂ ನೀವು ಯಾವತ್ತು ನನಗೆ ಕತ್ತೆ ಅಂತ ಅಂದಿರ್ಲಿಲ್ಲ. ಸಾರಿ ಕೇಳ್ರಿ. ಅಯ್ಯೋ ಶಿವನೇ, ತಪ್ಪು ಮಾಡಿರೋ ನೀವು. ಲೆಕ್ಕಕ್ಕೆ ನೋಡಿದ್ರೆ ನೀವು ನಮಗೆ ನಮಸ್ಕಾರ ಮಾಡ್ಕೋಬೇಕಿತ್ತು, ಅದು ಬಿಟ್ಬಿಟ್ಟು ನನ್ನ ಸಾರಿ ಕೇಳಿ ಅಂತಿದ್ದೀರಲ್ಲ, ಇದು ಯಾವ ನ್ಯಾಯ ಕಣ್ರಿ? ಹಬಿ, ನೀವೇ ಹೇಳ್ತಿದ್ರಲ್ಲ ನನ್ನ ಕಾಲು ನಿಮ್ ಕಾಲಿಗೆ ಟಚ್ ಆದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಂತ. ಬೈ ಚಾನ್ಸ್ ಹಾಗೇನೋ ಆಯ್ತಪ್ಪ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಿಟ್ಟು ಕತ್ತೆ ಅಂತ ಬೈತಿರಲ್ಲ, ನಿಮಗೆ ಕ್ಷೇಮ ಆಗಲ್ವಾ? ಮಾತಾಡ್ಬೇಡಿ ನೀವು. ಮಾಡೋ ತಪ್ಪಲ್ಲ ಮಾಡ್ಬಿಟ್ಟು ಸಂದೇಶ ಬೇರೆ ಕೊಡ್ತೀರೇನ್ರಿ? ರೇ, ನೀವು ಮಾಡಿರೋ ತಪ್ಪಿಗೆ ಸಾರಿ ಕೇಳಬೇಕು. ಸಾರಿ ಕೇಳಿಲ್ಲ ಅಂದ್ರೆ ಇನ್ಮೇಲೆ ನಾನ್ ನಿಮ್ಗೆ ನಾನು ಉಗುರು ಕೂಡ ಟಚ್ ಮಾಡಕ್ ಬಿಡಲ್ಲ. ಮೈಂಡೆಡ್. ಏನು ಯಜಮಾನ್ರೆ, ಗೊತ್ತಿದ್ದು ಅನ್ನೋದು ಯಾಕೆ, ಉಗಿಸ್ಕೊಳ್ಳೋದು ಯಾಕೆ? ಸುಮ್ಮನೆ ಗೊತ್ತಿಲ್ದು ಏನ್ ಬೇಕಾದ್ ಮಾತಾಡ್ಬೇಡ. ಅವ್ರಾಗ ಅವರೇ ಬಂದ್ರು, ನನ್ನ ಕಾಲಿಗೆ ಹೋದ್ರು, ಈಗ ನಾನು ಅವ್ರಿಗೆ ಸಾರಿ ಕೇಳ್ಬೇಕಂತ. ಇದು ಯಾವ ನ್ಯಾಯ? ಅಲ್ಲ ಯಜಮಾನ್ರೆ, ಮುಟ್ಟಿಸ್ಕೊಳ್ದಿರೋ ಅಂತ ವಸ್ತುನ ಮನೇಲಿ ಯಾಕೆ ಇಟ್ಕೋಬೇಕು? ತಿಪ್ಪೆಗೆ ಎಸೆಯತ್ತಾನೆ. ಆಡೋ ಮತ್ತೊಂದು ಅರ್ಥ ಪಡ್ಬೇನೆ. ಹೆಂಡ್ತಿನ ತಗೊಂಡೋಗಿ ತಿಪ್ಪೆಗೆ ಎಸ್ಬಿಟ್ರೆ ಕಾರ್ಪೊರೇಷನ್ ಅವ್ರು ಸುಮ್ಮನೆ ಬಿಡ್ತಾರ? ತಗೊಂಬಂದು ಮೂಟೆ ಕಟ್ಟಿ ಮತ್ತೆ ಮನೇಲಿ ಎಸ್ಬಿಟ್ಟು ಇಂತಿಷ್ಟೊತ್ತ ಫೈನ್ ಜಡ್ದು ಬಿಡ್ತಾರೆ. ಲೇ ಮಗನೇ, ಈ ಚಂಪಾ ಹೇಳೋದು ಕರೆಕ್ಟ್ ಕಣೋ. ಇವಳನ್ನ ಕಟ್ಕೊಂಡಾಗಿಂದ ನೀನು ಕತ್ತೆ ಚಾಕ್ರಿ ಮಾಡ್ತಾ ಇದೀಯಲ್ಲೋ. ಅಲ್ಲ ರಂಗಮ್ಮ, ಅವ್ರಾಗ ಅವರೇ ಬಂದು ನನ್ಗೆ ಗೊದ್ರು, ಆಮೇಲೆ ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ, ಅದು ತಪ್ಪಲ್ವಾ? ಹಾಬಿ, ನೀವು ನನ್ನ ಕತ್ತೆ ಅಂತ ಕರೆದಿದ್ರ, ಸೊ ನೀವು ಸಾರಿ ಕೇಳಲೇಬೇಕು. ಇನ್ನೊಂದ್ಸಲ ಕತ್ತೆ ಅಂತ ರಿಪೀಟ್ ಮಾಡಿದ್ದೆ ಆದ್ರೆ ನಾನು ನಿಮ್ಗೆ ಡಿವೋರ್ಸ್ ಕೊಡ್ತೀನಿ. ಏನ್ರಿ ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗೋ ತರ ಇದ್ದೀರಾ? ಎಸ್, ಕತ್ತೆ ಅಂತ ಅಂದ್ರೆ ಕೋರ್ಟ್ಗೆ ಎಳಿತೀನಿ. ಇನ್ಮೇಲೆ ನಾನು ನಿಮ್ ಜೊತೆ ಟಾಕ್ ಮಾಡಲ್ಲ. ಮೈಂಡೆಡ್. ಅಯ್ಯೋ, ಇಷ್ಟೆಲ್ಲ ಉಗಿಸ್ಕೊಂಡ್ರು ಸುಮ್ಮನೆ ಇದೆಯಲ್ಲೋ, ಸ್ವಲ್ಪನಾದ್ರೂ ಗಂಡಸ್ತನ ಬೇಡವೇನೋ? ದಬಾಯಿಸೋ. ನೀನ್ ಒಳಗಡೆ ಹೋಗೆ. ಬಾರಿ ಗಂಡಸನ ತೋರಿಸ್ಬಿಟ್ರ, ನನ್ ಮೇಲೆ ತೋರಿಸಿದನ ಸ್ವಲ್ಪ ಅವ್ರ ಮೇಲೆ ತೋರಿಸ್ರಿ. ರಂಗಮ್ಮ, ನೀನ್ ಹೇಳ್ದಂಗೆ ನಮ್ಮ ಮೆಂಡ್ರನ್ನ ನಾನು ಏನಾದ್ರೂ ದಬಾಯಿಸ್ಬಿಟ್ರೆ ನಿಂತ ಜಾಗದಲ್ಲೇ ವಿಚ್ಛೇದನ ಕೊಟ್ಬಿಡ್ತಾರೆ. ಆಮೇಲೆ ನಾನೆಲ್ಗೂ ಹೋಗಿ. ಲೋ ಪದ್ದು, ನಮ್ಮ ಭಾವಂಗೆ ಏನಾಗಿದೆಯೋ? ಮುಗ್ದಲ್ಲಿರೋ ಕಳೆ ಎಲ್ಲ ಮೋರಿ ಸೇರ್ಕೊಂಡ್ಬಿಟ್ಟಿದ್ಯಲ್ಲ. ತಲೆ ತೆಗೆಸ್ಕೊಂಡ್ರೆ ನೋಡಿದ್ರೆ ಗೊತ್ತಾಗಲ್ವಾ? ನಮ್ಮ ಜಾಜತ್ಗೆ ಅಮ್ಮ ಕಮ್ಮ ಕುಗ್ದಿರ್ತಾರೆ. ಅಣ್ಣಯ್ಯ, ಯಾಕೆ ಈ ತರ ಕೂತಿದ್ಯಾ? ಏನಪ್ಪ, ನಮ್ಮ ಅಣ್ಣಯ್ಯ ಏನು ಮಾತಾಡ್ತಿಲ್ಲ. ನಮಗೆ ಯಾಕೆ ಬೇಕಮ್ಮ ಊರಿನ ಸಾಬ್ರಿ? ಎಲ್ಲ ರಾಜಕೀಯ. ನಡೆಯಪ್ಪತ್ತು ದೋಸೆ ತಿನ್ಕೊಂಬರೋಣ. ಏನಪ್ಪ, ನಾನು ಬರ್ಲಾ? ನಮಗೆ ತಿಂದು ಸಾಕಾಗಿದ್ರೆ ನಿನಗೆ ಕಟ್ಟಿಸ್ಕೊಂಬರ್ತೀವಮ್ಮ, ನಡಿ. ರಂಗಮ್ಮ, ಏನಿದು ಕತ್ತೆ? ಇದು ಗಂಡುಗೈ ವಂಶದ ಖಡ್ಗ. ಇವತ್ತು ನೀನು ಗಂಡುಗೈ ವಂಶದ ಕಟ್ಟ ಕಡೆಗೆ ತುಂಡು ಅನ್ನೋದನ್ನ ನಿರೂಪಿಸ್ಬೇಕು. ಈ ತುಕ್ಕಿಡ್ಕೊಂಡ್ರೆ ಖಡ್ಗ ಇಟ್ಕೊಂಡು ನಾನ್ ತಾನೇ ಏನು ಅಂತ ನಿರೂಪಿಸ್ಲಿ. ಮತ್ ಯಾಕೋ ಹೀಗೆ ಕೂತಿದ್ಯಾ? ರಂಗಮ್ಮ, ಅವತ್ತು ನಮ್ಮ ಅಪ್ಪಾಜಿ ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ನಾನು ಇವತ್ತಿಷ್ಟು ದೊಡ್ಡದಾಗಿ ಅನುಭವಿಸ್ತಾ ಇದ್ದೀನಿ, ಗೊತ್ತಾ? ಅಯ್ಯೋ ಮಗನೇ, ನಿನ್ನ ಈ ಪರಿಸ್ಥಿತಿ ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ಲ ಕಣೋ. ಹಂಗಿದ್ರೆ ಆ ಖಡ್ಗ ನೀನು ಕೊಡಿ, ನಿಮ್ಮ ಕಣ್ಣನ್ನು ಕಿತ್ತು ಈ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಮಗನೇ, ನಿನ್ ಹೆಂಡತಿ ಅವಳಾಗೆ ಬಂದು ನನ್ನ ಕತ್ತೆ ಅಂತ ಬೈಲಿ ಅಂತ ಕೇಳ್ಕೊಳ್ಳೋವರೆಗೂ ನೀನು ಅವಳನ್ನ ಮಾತಾಡಿಸ್ಬೇಡ. ಹೌದು ಯಜಮಾನ್ರೆ, ನಿಮ್ ಹೆಂಡತಿ ನಿಮ್ ಹತ್ರ ಬಂದು ನನ್ನ ಕತ್ತೆ ಅಂತ ಅನ್ನಿ ಅಂತ ಗೋಗರಿಬೇಕು. ಅವರೇ ಬಂದು ನಿಮ್ ಹತ್ರ ಕ್ಷಮಿಸಿ ಅಂತ ಕೇಳ್ಕೋಬೇಕು. ಅಲ್ಲಿವರೆಗೂ ನೀವು ಅವ್ರ ಹತ್ರ ಮಾತಾಡೋ ಹಾಗಿಲ್ಲ. ಅಪ್ಪಿ ತಪ್ಪಿ ನೀನೇನಾದ್ರೂ ಅವಳನ್ನ ಕ್ಷಮೆ ಕೇಳದೆ ಅಂತ ಗೊತ್ತಾದ್ರೆ ಒಬ್ಬ ಧೀಮಂತ ಹುಡುಗನ ದತ್ತು ತಗೊಂಡು ನಿನ್ನ ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ. ಲೋ ಪಾಂಡುರಂಗ, ನಿಂದು ಇದೇ ಗೋಳಾಗೋಯ್ತು. ಅಲ್ಲ ಕಣೋ, 1000 ಎಪಿಸೋಡ್ ಮುಗಿದ್ರು ನಿನ್ನ ಹೆಂಡ್ತಿನ ನಿನ್ನ ಬುಟ್ಟಿಗೆ ಹಾಕೊಳಕ್ಕಾಗ್ಲಿವಲ್ಲ. ಅಲ್ಲ ಕಣೋ, ಅಪ್ಪಿ ತಪ್ಪಿ ನಿನ್ನೇನಾದ್ರೂ ಲೇಡಿ ಸಂಸ್ಥೆಗೆ ಅಧ್ಯಕ್ಷನಾಗಿ ಮಾಡಿದ್ರೆ ಏನಾಗತ್ತೆ? ಲೇ ಸಿದ್ಧ, ಯಾರನ್ನ ಬೇಕಾದ್ರೂ ಸುಧಾರಿಸ್ಬಿಡ್ಬೋದು, ಆದ್ರೆ ಈ ಕಟ್ಕೊಂಡಿರೋ ಹೆಂಡ್ರಿ ಇರ್ತಾರಲ್ಲ, ನಮ್ಮ ಅಪ್ಪನೇ ಅವ್ರನ್ನ ಸುಧಾರ್ಸಕ್ಕಾಗಲ್ಲ. ಅದರಲ್ಲೂ ಆ ಹೆಂಡ್ರಿ ಏನಾದ್ರು ಸಮಾಜ ಸೇವೆ ಮಾಡ್ತಾ ಇದ್ರಂತೂ ಕತೆ ಮುಗ್ದೇ ಹೋಯ್ತು. ಅವ್ರು ಊರಲ್ಲಿರೋರಿಗೆಲ್ಲ ಸಮಾಜ ಸೇವೆ ಮಾಡ್ತಾರೆ, ಕಟ್ಕೊಂಡಿರೋ ಗಂಡನಿಗೆ ಸರ್ವಿಸ್ ಕೊಡಲ್ಲ ಅಂತಾರೆ. ಅದು ಸರಿ, ನೀನ್ ಯಾಕೋ ನಿನ್ನ ಹೆಂಡ್ತಿನ ಕತ್ತೆ ಅಂತ ಬೈದೆ? ಲೇ ಸಿದ್ದಣ್ಣ, ಕತ್ತೆ ತರ ಒದ್ಲು ಕಣ, ಅದಕ್ಕೆ ಕತ್ತೆ ಅಂತ ಬೈದ್ಬಿಟ್ಟೆ. ಪ್ರೀತಿಯಿಂದ ಬೈದಿದ್ದು ಅಂತ ಹೇಳ್ಬಿಡು. ಹೇಳ್ದೆ ಕಣ, ಆದ್ರೂ ಕೇಳ್ತಾ ಇಲ್ಲ.
ನನ್ನನ್ನು ಅದು ಹೇಗೆ ನೀವು ಕತ್ತೆ ಅಂದ್ರಿ ಅಂತ ಹೇಳಿ ಈಗ ಜುಟ್ಟು ಹಿಡ್ಕೊಂಡ್ಬಿಟ್ಟವ್ರು. ಇದಕ್ಕೆ ನಿಮ್ಮ ಮಾತೃಶ್ರೀ ರಂಗಮ್ಮ ಏನಂತಾರೆ? ಲೇ ಮಗನೇ, ಅವಳೇ ನಿನ್ನ ಹತ್ರ ಬಂದು ನನ್ನನ್ನು ಕತ್ತೆ ಅಂತ ಬೈರಿ ಅಂತ ಗೋಗರಿಬೇಕು. ಅಲ್ಲಿ ತನಕ ನೀನು ಅವಳನ್ನ ಯಾವುದೇ ಕಾರಣಕ್ಕೂ ಮಾತಾಡಿಸ್ಬೇಡ ಅಂತ ಹೇಳ್ಬಿಟ್ರು. ಕರೆಕ್ಟಾಗಿ ಹೇಳಿದಾರಲ್ಲ. ಏನು ಕರೆಕ್ಟ್, ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಲೇ. ಇನ್ನೊಂದು ಸಲ ನಾನು ಏನಾದರೂ ಕತ್ತೆ ಅಂದ್ಬಿಟ್ರೆ ನನ್ನ ಹೆಂಡತಿ ನನಗೆ ವಿಚ್ಛೇದನ ಕೊಟ್ಬಿಡ್ತಾಳೆ. ಡೈವರ್ಸ್ ಕೊಟ್ರೆ ಬೇರೆ ಹುಡುಗಿನ ಮದುವೆ ಆಗೋ, ಅವಳನ್ನ ಪ್ರೀತಿಯಿಂದ ಕತ್ತೆ ಅಂತ ಬೈಬೋದಲ್ಲ. ಆಡೋ ಮಾತುಗೊಂದು ಅರ್ಥ ಬೇಡವೇನೋ. ಈಗಾಗಲೇ ಒಬ್ಬಳನ್ನ ಕಟ್ಕೊಂಡು ತಟ್ಟಾಡ್ತಾ ಇದ್ದೀನಿ, ಅದ್ರ ಮೇಲೆ ಇನ್ನೊಂದು ಕಟ್ಕೊಳ್ಳ. ಲೇ ಸಿದ್ಧ, ನೀನು ಈ ಚಿಲ್ಲರೆ ಐಡಿಯಾ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಕಣ. ಬೇರೆ ಯಾವ್ದಾರ ಒಂದು ಐಡಿಯಾ ಇದ್ರೆ ಬಿಡ. ನೀನೇನು ಯೋಚನೆ ಮಾಡಬೇಡ, ಗಡ್ಡ ಸನ್ಯಾಸಿಯಾಗಿ ನಾನೇ ನಿಮ್ಮ ಮನೆಗೆ ಹೋಗಿ ಮಾತಾಡ್ತೀನಿ. ಪದ್ದು ಬಿಟ್ಲಾ, ಈ ಪಾಲಿಟಿಕ್ಸ್ ಅನ್ನೋದು ಬರ್ನಿಂಗ್ ಇಶ್ಯೂ. ಆ ಪಾರ್ಟಿಯವ್ರಿಗೆ ಈ ಪಾರ್ಟಿ ಕಂಡ್ರೆ ಆಗಲ್ಲ, ಈ ಪಾರ್ಟಿಯವ್ರಿಗೆ ಆ ಪಾರ್ಟಿ ಕಂಡ್ರೆ ಆಗಲ್ಲ. ಆದ್ರೆ ನನಗಾಗಲ್ಲ, ನನಗೆ ಎಲ್ಲ ಪಾರ್ಟಿಗಳು ಬೇಕು. ಹೌದು ಜಾಜಿ ಅವರೇ, ನಮಗೆ ಎಲ್ಲರ ಮತಗಳು ಬೇಕಾಗುತ್ತೆ. ಯಾಕೆಂದ್ರೆ ನಮ್ದು ಜಾತ್ಯತೀತ ರಾಷ್ಟ್ರ. ಅದಕ್ಕೆ ನೀವು ಯಾರನ್ನು ಎದುರಾಕೊಳ್ಳೋದಿಕ್ಕೆ ಹೋಗ್ಬಿಡಿಪ್ಪ. ಇಲ್ಲಪ್ಪ, ನಾನೇ ಕೆಲರನ್ನ ಎದುರಾಕೊಳ್ಳಿ, ನನಗೆ ಎಲ್ಲಾ ಪೀಪಲ್ ಲೈಕ್ ಆಗ್ತಾರೆ. ಲೈಕ್ ಆಗ್ತಾರೆ ಅಂತ ನೀವ್ ಹೇಳ್ತೀರಾ, ಆದ್ರೆ ಯಾವ ಪಾರ್ಟಿಯವರು ನಿಮ್ಗೆ MLA ಟಿಕೆಟ್ ಕೊಟ್ಟಿಲ್ಲ. ಅದಕ್ಕೆ ಈ ಸಲ ನಾನು ಡೈರೆಕ್ಟ್ ಆಗಿ MP ಎಲೆಕ್ಷನ್ಗೆ ನಿಂತ್ಕೋತೀನಿ. ಅದಕ್ಕೆ MLA ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ನಿಮ್ ಹಿಂದೆ 20,000 ಜನ ಇರ್ಬೇಕು. MP ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ನಿಮ್ ಹಿಂದೆ 50,000 ಜನ ಇರ್ಬೇಕು. ಇದಕ್ಕೆ ಕನಿಷ್ಠ ಪಕ್ಷ ದರಿದ್ರಕ್ಕಂದ್ರೂ 10 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇದೆಲ್ಲ ಇದೆಯಾ ಅಂತ ಟಿಕೆಟ್ ಕೊಡೋರು ನಿಮ್ಮನ್ನ ಕೇಳ್ತಾರೆ. ಆವಾಗ ಏನ್ ಮಾಡ್ತೀರಾ? ವಾಟ್, 50,000 ಪೀಪಲ್ ಬೇಕಾ? ಎಲ್ಲಿಂದಪ್ಪ ತರೋದು? ಹಾಗಾದ್ರೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋ ಆಸನ್ ಬಿಟ್ಬಿಡಿ. ಭವತೆ ಭಿಕ್ಷಾಂದೇಹಿ. ಎಲ್ಲಿಂದ ಬರ್ತಾರೋ? ಗಡ್ಡ ಬಿಟ್ಕೊಂಡವ್ರಿಗೆಲ್ಲ ಭಿಕ್ಷೆ ಹಾಕಕ್ಕಾಗತ್ತಾ? ಭವತೆ ಭಿಕ್ಷಾಂದೇಹಿ. ಛೇ! ಪಲ್ಲು ಹೇಳಿದ ಪ್ರಕಾರ MLAಗೆ 20,000 ಜನ ಬೇಕು, MPಗೆ 50,000 ಜನ ಬೇಕು. ಇಷ್ಟೊಂದು ಜನನ ಎಲ್ಲಿಂದಪ್ಪ ತರೋದು? ಜಾಜತ್ಗೆ ಒಂದು ಚಿತ್ರಾನ್ನದ ಪ್ಯಾಕೆಟು, ಒಂದು ನೀರಿನ ಬಾಟ್ಲು, ಜೊತೆಗೆ 150 ರೂಪಾಯಿ ಕೊಟ್ರೆ 50,000 ಜನ ಏನು 1,00,000 ಜನ ಬೇಕಾದ್ರೂ ಬರ್ತಾರೆ. ಕರೆಕ್ಟ್ ಬಿಟ್ಟ. ಎಲೆ ಹೆಣ್ಣೆ, ಕೇದಾರದಲ್ಲಿ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡ ಈ ಸಾಧು ಬದುಕಿ ಬಂದು ನಿನ್ನನ್ನು ಭಿಕ್ಷೆ ಬೇಡ್ತಾ ಇದ್ರೆ ನೀನು ಐಕ ವಿಚಾರದ ಬಗ್ಗೆ ಹರಟೆ ಹೊಡಿತಾ ಇದ್ಯಾ? ನಾನು ಸೀರಿಯಸ್ ಆಗಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಇದೇ ಟೈಮ್ಗೆ ಬಾ ಅಂತ ನಿನ್ನ ಯಾವನ್ನಯ್ಯ ಕರೆದಿದ್ದು? ಏನು, ನನ್ನನ್ನು ಯಾಕೆ ಬಂದೆ ಅಂತ ಕೇಳ್ತಾ ಇದ್ಯಾ? ನಾನು ಬಂದಿರೋದು ನಿನ್ನ ಅದೃಷ್ಟ, ನಿನ್ ಪುಣ್ಯ ಅಂತ ತಿಳ್ಕೊ. ನೀನು ಬಂದಿದ್ದಕ್ಕೆ ನಮ್ ಎಲ್ರಿಗೂ ಒಳ್ಳೇದಾಗ್ಬಿಡುತ್ತಾ? ಅಂದ್ರೆ ನನ್ನ MP ಎಲೆಕ್ಷನ್ಗೆ ಟಿಕೆಟ್ ಸಿಕ್ಬಿಡುತ್ತಾ? ಎಲೆ ಹೆಣ್ಣೆ, ಸಾಧು ಸನ್ಯಾಸಿಗಳ ಮೇಲೆ ಸಿಟ್ಟಾದರೆ ನೀನ್ ನೇರವಾಗಿ ಮೇಲಕ್ಕೆ ಟಿಕೆಟ್ ತಗೊಂಡ್ಬಿಡ್ತೀಯ. ಏನು ಹೆದರಿಸ್ತಾ ಇದ್ಯಾ? ನಿನ್ನಂತವರಿಗೆ ಸಾಧು ಸನ್ಯಾಸಿಗಳ ಮೇಲೆ ಗೌರವವಿಲ್ಲ. ಅದಕ್ಕೆ ಕಾರಣ ಇದೆ. ಏನ್ ರೀಸನ್? ಶಾಪ ಕೊಡೋ ಸನ್ಯಾಸಿಗಳು ಕಡಿಮೆ ಆಗ್ತಾ ಇದ್ದಾರೆ. ಅಲ್ಲಲ್ಲಿ ಶಾಪ ಕೊಡೋ ಸನ್ಯಾಸಿಗಳು ಇದ್ದಿದ್ರೆ ನಿನಗೆ ನನ್ನ ಬಗ್ಗೆ ಭಯ ಇರ್ತಾ ಇತ್ತು. ಸರಿ, ಹಾಗಾದ್ರೆ ನಿನ್ನಿಂದನೇ ಶುರುವಾಗ್ಲಿ. ಅದೇನ್ ಶಾಪ ಕೊಡ್ತೀಯೋ ಕೊಟ್ಬಿಟ್ಟು ಗೆಟ್ ಔಟ್. ಏನು ಶಾಪ ಕೊಟ್ಟು ಗೆಟ್ ಔಟ? ಎಲೆ ಮೂಡೆ ಅವಿವೇಕಿ, ನನ್ನಂತ ಜ್ಞಾನಿಗೆ ಅವಮಾನ ಮಾಡ್ತಾ ಇದ್ಯಾ? ನೀನು ಯಾವುದರ ಬಗ್ಗೆ ಯೋಚನೆ ಮಾಡ್ತಾ ಇದೆಯೋ ಅದು ನಿನಗೆ ಲಭಿಸದೆ ಹೋಗಲಿ. ಸರಿಯಾದ ಸಮಯದಲ್ಲಿ ನಿನಗೆ ನೆನಪಿರುವ ವಿಷಯ ಮರೆತು ಹೋಗಲಿ. ಇದು ಪರಶುರಾಮನ ಶಾಪ. ಏನಮ್ಮ, ಗಂಡನ್ನ ಕಾಲಿಂದ ಒದ್ದೆ, ಈಗ ಯಾರೋ ಸಾಧುನಿಂದ ಶಾಪ ತಗೊಂಡೆ. ಯಾಕಮ್ಮ ಹೀಗೆ ಮಾಡ್ತಾ ಇದ್ದೀಯಾ? ಅದಕ್ಕೆ ನಿಮ್ ಕತೆ ಮುಗೀತು. ಸಾಕು, ಸುಮ್ನೆರೆ. ನನಗೇನು ಆಗಲ್ಲ. ಹಬಿನ ಕಾಲಿಂದ ಹೋದ್ರೆ ಏನಾಗುತ್ತೆ? ಆ ಸಾಧು ನನಗೆ ಶಾಪ ಕೊಟ್ರೆ ಏನಾಗುತ್ತೆ? ಏನೂ ಆಗಲ್ಲ. ಹಾಗಂತ ಉದಾಸೀನ ಮಾಡಬೇಡ. ನಿನ್ನ ಗಂಡನ ಕಾಲಿಡಿದು ತಪ್ಪಾಯ್ತು ಅಂತ ಕೇಳ್ಕೊ, ಇಲ್ಲಾಂದ್ರೆ ಹೀಗೆ ಬೆಳೀತಾ ಇರುತ್ತೆ. ಅತ್ತೆ, ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ನಾನು ಯಾರಿಗೂ ಸಾರಿ ಕೇಳಲ್ಲ. ಯು ಅಂಡರ್ಸ್ಟ್ಯಾಂಡ್? ಬೆಟರ್ ಅಂಡರ್ಸ್ಟ್ಯಾಂಡ್. ಈ ಗೋಪಾಲಯ್ಯ ಯಾರು? ಜಾಜತ್ಗೆ ನಿಮ್ಮ ಡೈರಿನಲ್ಲಿ ನೀವೇ ನೋಟ್ ಮಾಡ್ಕೊಂಡಿದ್ರೆ ಅಂದಮೇಲೆ ನಿಮ್ಗೆ ಗೊತ್ತಿಲ್ಲದೆ ಇರುತ್ತಾ? ಇವ್ರು ಫೋನ್ ಮಾಡ್ಬೇಕು ಅಂತ ನೀವೇ ಹೇಳ್ತಾ ಇದ್ರಿ. ಆದ್ರೆ ಈ ಗೋಪಾಲಯ್ಯ ಯಾರು ಅಂತಲೇ ಗೊತ್ತಾಗ್ತಿಲ್ವೇ? ಜಾಜತ್ಗೆ ಇವ್ರು ನಿಮ್ಗೆ ಚೆನ್ನಾಗಿ ಪರಿಚಯ. ನೆನ್ನೆ ತಾನೇ ಇವ್ರ ಬಗ್ಗೆ ನಮ್ಗೆ ಹೇಳ್ತಾ ಇದ್ರಿ. ನೆನ್ಪಾಗ್ತಾ ಇಲ್ಲ. ಈಗಂತದ್ದು ಏನಾಗ್ಬೇಕಾಗಿತ್ತು? ಈ ಗೋಪಾಲಯ್ಯಗೆ ಫೋನ್ ಮಾಡ್ಬೇಕು ಅಂತ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಆದ್ರೆ ಯಾವ ವಿಷಯಕ್ಕೆ ಫೋನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಗೋಪಾಲಯ್ಯ ಯಾರು? ಜಾಜಿ ಅವರೇ, ಈ ಗೋಪಾಲಯ್ಯ ಬುಡುಬುಡುಕೆ ರಾಜಕೀಯ ಪಕ್ಷದ ಅಧ್ಯಕ್ಷ. ನಾನು ಹೇಳಿದ್ನಾ? ಯಾವಾಗ ಹೇಳಿದ್ದೆ? ಏನಮ್ಮ, ಆ ಸಾಧು ಶಾಪ ತಟ್ಟುತ್ತಾ ಎಲ್ಲ ಮಲ್ತ್ ಹೋಯ್ತಾ? ಇನ್ನು ನಿನ್ನ ರಾಜಕೀಯ ಜೀವನ ಎಕ್ಕೊಟ್ಟಾಯ್ತು. ಯಾವ್ದೇ ಕಾರಣಕ್ಕೂ ಹಾಗೆ ಮಾತ್ರ ಆಗ್ಬಾರ್ದು. ಹಾಗಾಗಬಾರ್ದು ಅಂತಂದ್ರೆ ಶಾಪನ ಕಳ್ಕೊ. ಶಾಪನ ಯಾರು ಕೊಟ್ರು? ಜಾಜತ್ಗೆ ಅದನ್ನ ಮರ್ತ್ಬಿಟ್ರ ನೀವು? ಅಲ್ಲ,
ಯಾರೋ ಬಂದಂಗಾಯ್ತು ಬೈದಂಗಾಯ್ತು ಅಷ್ಟೇ ನಂಗೆ ನೆನಪಿರೋದು. ಯಾರೋ ಬಂದ ಹಾಗಾಯ್ತು ಬೈದ ಹಾಗಾಯ್ತು ಅಂದೆಲ್ಲ ಅವಳೇ ನಿನಗೆ ಶಾಪ ಕೊಟ್ಟಿದ್ದು. ಪರಶುರಾಮನ ಶಾಪ. ಸರಿಯಾದ ಸಮಯಕ್ಕೆ ಎಲ್ಲ ಮರ್ತು ಹೋಗುತ್ತೆ. ಮೈ ಗಾಡ್, ನೋಡಿ ನೀವಿಬ್ರು ಹೋಗಿ ಆ ಸಾಧುನ ಹುಡುಕಿ ಕರ್ಕೊಂಡ್ ಬನ್ನಿ. ಸುಮ್ಮನೆ ಕರ್ಕೊಂಬರಕ್ಕಾಗತ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ಜಾತಿಯವ್ರೆ ಇದನ್ನು ಮರ್ತ್ಬಿಟ್ರ? ನೀವು ಹೇಳಿದ ಕೆಲಸ ನಾವು ಮಾಡೋದಿಕ್ಕೆ ನೀವು ನಮಗೆ ದುಡ್ಡು ಕೊಡ್ತಾ ಇದ್ರಿ. ನಾನೇ ದುಡ್ಡು ಕೊಡ್ತಾ ಇದ್ದೆ. ಮಸಾಲೆ ದೋಸೆ ತಿನ್ನಕ್ಕೆ ಎಷ್ಟು ಕೊಡ್ತಾ ಇದ್ದೆ? 500 ರೂಪಾಯಿ ಕೊಡ್ತಾ ಇದ್ರಿ. ತಗೊಳ್ಳಿ. ಇದು ನನಗಾಯ್ತು ಪಾಪ ಅವನ್ಗೆ. ಇಬ್ರಿಗೂ ಸಪ್ರೇಟ್ ಸಪ್ರೇಟ್ ಆಗಿ ಕೊಡ್ತಾ ಇದ್ದ. ಯಾವಾಗ ಹಂಗೆ ಕೊಡ್ತಿದ್ರಿ. ತಗೊಳ್ಳಿ. ದಯವಿಟ್ಲ ಇವ್ರು ಹೀಗೆ ಮರಗುಳಿ ಆಗಿದ್ರೆ ನಮಗೆ ಬಹಳ ಒಳ್ಳೇದು. ನಾನು ನಿಮ್ ಜೊತೆಗೆ ಬರ್ತೀನಿ. ಯಾಕೆ? ಆ ಶಾಪನ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಿಸೋದಕ್ಕೆ. ಜಾಜಿಯವ್ರೆ ನಿಮಗೆ ಶಾಪ ಕೊಟ್ಟಿದ್ದು ಇದೇ ಸ್ವಾಮಿಗಳೇ, ನೆನಪಾಗ್ತಾ ಇದ್ಯಾ? ಓ ಮೈ ಗಾಡ್, ಸ್ವಾಮೀಜಿ ನೋಡಿದ ತಕ್ಷಣ ಎಲ್ಲ ನೆನಪಾಗ್ತಾ ಇದೆ. ಸ್ವಾಮಿಗಳೇ, ನಾನು ಪಾಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೆ, ಆಗ ನೀವು ನನಗೆ ಶಾಪ ಕೊಟ್ಬಿಟ್ಟಿದ್ದೀರಾ. ನೀನು ತಡ ಮಾಡಿದೆ ಮಗಳೇ. ಶಾಪ ಕೊಟ್ಟು 24 ಗಂಟೆ ಒಳಗಡೆ ಬಂದಿದ್ರೆ ಕೊಟ್ಟಿರೋ ಶಾಪನ ಡಿಲೀಟ್ ಮಾಡ್ಬೋದಿತ್ತು. ಆದ್ರೆ ಈಗ ಶಾಪ ಕಂಪ್ಯೂಟರ್ಗೆ ಲೋಡ್ ಆಗ್ಬಿಟ್ಟಿದೆ. ಶಾಪನ ಕಂಪ್ಯೂಟರ್ಗೆ ಲೋಡ್ ಮಾಡ್ತೀರಾ? ಹೌದು, ಕೊಟ್ಟ ಶಾಪ ಕಂಪ್ಯೂಟರ್ಗೆ ಲೋಡ್ ಆಗ್ಬಿಡುತ್ತೆ. ನಾನು ನಿಮಗೆ ಶಾಪ ಕೊಟ್ಟಿದ್ದೀನಿ ಅಂದಮೇಲೆ ಅದರಿಂದ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಆ ಸೈಡ್ ಎಫೆಕ್ಟ್ಸು ಏನು ಇಲ್ಲದೆ ಇರೋ ಹಾಗೆ ಮಾಡೋಕ್ಕಾಗಲ್ವಾ? ಶಾಪ ಕೊಟ್ಟ ಮೇಲೆ ಅದನ್ನ ವಾಪಸ್ ತಗೊಳ್ಳೋದಿಕ್ಕೆ ಆಗೋದಿಲ್ಲ. ಹೌದು, ನೀವು ನಿಮ್ಮ ಗಂಡನ ಜೊತೆ ಅನ್ಯೋನ್ಯವಾಗಿದ್ದೀರಾ? ಇಲ್ಲ ಇಲ್ಲ. ಇವ್ರಿಗೂ ಅವ್ರಿಗೂ ಕತ್ತೆ ವಿಷಯಕ್ಕೆ ಜಗಳ ಆಗೋಗಿದೆ. ಅಂದ್ರೆ ನೀವು ಮದುವೆ ಆಗಿರೋದು ಕತ್ತೆನಾ? ನನ್ನ ಮ್ಯಾರೇಜ್ ಆಗಿದ್ದು ಹಬಿನೇ. ಅವರು ನನ್ನ ಕತ್ತೆ ಅಂತ ಬೈದ್ಬಿಟ್ರು. ಅದಕ್ಕೆ ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ಕ್ವಾರಲ್ ಆಯ್ತು. ನಾನು ಹಬ್ಬಿ ಜೊತೆ ಟಾಕ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ತೀನಿ. ನಿಮ್ಮ ಶಾಪ ಪರಿಹಾರ ಆಗೋದು ನಿಮ್ಮ ಗಂಡನಿಂದ ಮಾತ್ರ. ಪತಿ ಭಕ್ತಿಯಿಂದ ಮಾತ್ರ ಅದನ್ನ ಗೆಲ್ಲೋದಿಕ್ ಸಾಧ್ಯ. ಪತಿ ಭಕ್ತಿ ಎಲ್ಲಿ ಸಿಗುತ್ತೆ? ಪತಿ ಹತ್ರನೇ ಸಿಗುತ್ತೆ. ಅಲ್ಲ, ಇವ್ರು ಇವಾಗ ಏನ್ ಮಾಡ್ಬೇಕು ಅಂತ ಸ್ವಲ್ಪ ನೀವೇ ಹೇಳ್ಬಿಡಿ. ನಿಮ್ಮ ಗಂಡ ಯಾವತ್ತು ನಿಮ್ಮನ್ನ ಪ್ರೀತಿಯಿಂದ ಕತ್ತೆ ಅಂತ ಕರೀತಾನೋ ಅವತ್ತೇ ನಿಮ್ಮ ಶಾಪ ವಿಮೋಚನೆ ಆಗುತ್ತೆ. ಹೌದು, ನಿನ್ನ ಗಂಡನ ಕಾಲಿಗೆ ಬಿದ್ದು ಕತ್ತೆ ಎಂದು ಕರೆಸಿಕೋ. How are you, hubby? My sweet hubby. ಏನೋ ಮಸ್ಕ ಹೊಡಿತಾ ಇದ್ದೀರಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕೆ ಏನಾದರೂ ದುಡ್ಡು ಬೇಕಾಗಿತ್ತು? ನೋ ಹಬಿ, ನನ್ನ ಒಂದೇ ಒಂದು ಕೋರಿಕೆನ ನೀವು ನೆರವೇರಿಸ್ಕೊಡ್ಬೇಕು. ಸರಿ, ಅದೇನು ಅಂತ ಹೇಳ್ರಿ. ಏನೂ ಇಲ್ಲ. ಹಂಗಾದ್ರೆ ಹೊರಡಿ. ಏನೂ ಇಲ್ಲ ಅಂದ್ರೆ ಎಲ್ಲ ಇದೆ ಅಂತ ಅರ್ಥ. ಹಾಗಿದ್ರೆ ಹೇಳ್ರಿ. ನೀವು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ನನ್ನನ್ನ ಒಂದೇ ಒಂದ್ಸಲ ಕತ್ತೆ ಅಂತ ಬೈಬೇಕು. ಓಹೋ, ನನ್ನ ಬಾಯಿಂದ ಆ ಪದನ ಬರೆಸ್ಬಿಟ್ಟು ನನಗೆ ವಿಚ್ಛೇದನ ಕೊಡಬೇಕು ಅಂತ ಹೊಂಚಾಗ್ತಾ ಇದ್ರಿ ಅಲ್ವಾ? ನೀವೇ ಹೇಳಿದ್ರಲ್ಲ ಕಣ್ರಿ, ಇನ್ನೊಂದು ಸಲ ನಿಮ್ಮ ಬಾಯಿಂದ ಆ ಪದ ಬಂತು ಅಂದ್ರೆ ನನಗೆ ವಿಚ್ಛೇದನ ಕೊಡ್ತೀನಿ ಅಂತ. ಅದನ್ನು ನೋಡಿ ಮಾನ್ಯ ಸಮಾಜ ಸೇವಕಿ ಜಾಜಿ ಜಂಬಲ್ದಿನ್ನಿ ಅವರೇ, ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ಹಾಗಾಗಿ ನಾವು ಆ ಪದ ಪ್ರಯೋಗನ ಮಾಡಲ್ಲ. ಹಬಿ ಪ್ಲೀಸ್, ಹಬಿ ಹಬಿ ಪ್ಲೀಸ್ 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 ಪ್ಲೀಸ್. ನೀವು ನನ್ನ ಲವ್ಲಿ ಹಬಿ ಅಲ್ವಾ? ನೀವು ನನ್ನ ಸ್ವೀಟ್ ಹಬಿ ಅಲ್ವಾ? ನೀವು ನನ್ನ ಚಿನ್ನ ಅಲ್ವಾ? ನೀವು ನನ್ನ ರನ್ನ ಅಲ್ವಾ? ನೀವು ನನ್ನ ದ್ರಾಕ್ಷಿ ಅಲ್ವಾ? ನೀವು ನನ್ನ ಗೋಡಂಬಿ ಅಲ್ವಾ? ನೀವು ನನ್ನ ಡ್ರೈ ಫ್ರೂಟ್ಸ್ ಅಲ್ವಾ? ಹೋಗಿ. ಅದೆಲ್ಲ ಓಕೆ, ಆದ್ರೆ ಒಂದೇ ಒಂದ್ಸಲ ಕತ್ತೆ ಅಂತ ಕರೀರಿ ಹಬಿ. ರೇ, ನಾನು ಆ ಪದನ ಪ್ರಯೋಗ ಮಾಡಲ್ಲ ಕಣ್ರಿ. ಹಬಿ, ನನ್ನ ಜೊತೆ ರೂಮಿಗೆ ಬನ್ನಿ. ಬೆಡ್ರೂಮ್ಗಾ? ನಾನು ನಿಮ್ಗೆ ಏನೋ ಒಂದು ತೋರಿಸ್ಬೇಕು. ನಾನು ಬರಲ್ಲ. ಅದೇನು ತೋರಿಸ್ತಿರೋ ಇಲ್ಲ ತೋರಿಸ್ರಿ. ಅವಿ, ವಾಟ್ ಇಸ್ ದಿಸ್? ಎಲ್ರ ಮುಂದೆ ಈ ರೀತಿ ಎಲ್ಲ ಟಾಕ್ ಮಾಡ್ತಿರಲ್ಲ, ನನಗೆ ಸಿಕ್ಕಾಪಟ್ಟೆ ಶೈ ಆಗುತ್ತೆ. ನೀವು ನನ್ನ ಜೊತೆ ಬೆಡ್ರೂಮಿಗೆ ಬಂದ್ರೆ ನಾನೊಂದು ಹೊಸ ಶೇಡ್ ಲಿಪ್ಸ್ಟಿಕ್ ತಗೊಂಡಿದ್ದೀನಿ, ಅದನ್ನ ತೋರಿಸ್ತೀನಿ. ಕಮ್ ಅವಿ, ಕಮ್ ಅವಿ. ಲಾಮ, ನನ್ನ ಸೊಸೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಇಂಥ ಬದಲಾವಣೆ ಕಂಡು ನನಗೆ ಲಂಗಮಾಶ್ಚರ್ಯ ಆಗ್ತಿದೆ. ಅದು ಸ್ವಾಮಿಗಳು ಸಿಕ್ಕಿದ್ರು, ಪರಿಹಾರನೂ ಕೊಟ್ಟಿದ್ದಾರೆ. ಆ ಪರಿಹಾರ ಸಕ್ಸಸ್ ಆಗೋ ತರ ಕಾಣ್ತಾ ಇದೆ. ಯಾವುದೇ ಕಾರಣಕ್ಕೂ ಅದು ಸಕ್ಸಸ್ ಆಗ್ಬಾರ್ದು, ಒಂದ್ ಆಗ್ಬಾರ್ದು. ಗಂಡ ಹೆಂಡತಿ ಒಂದಾದ್ಲೆ ನಿನಗೆ ಯಾಕೆ ಹೊಟ್ಟೆ ಉಲಿ? ಅವರಿಬ್ರು ಒಂದಾಗ್ಬಿಟ್ರೆ ನನ್ ಪಾತ್ರಕ್ಕೆ ಬೆಲೆ ಎಲ್ಲಿರುತ್ತೆ? ನಿನ್ನ ಪಾತ್ರಕ್ಕೆ ಬೆಲೆ ಬರಲಿ ಅಂತ ಅವಳಿಬ್ರು ಧೂಳ್ವಾಗೇ ಇರ್ಬೇಕಾ? ಅವಳಿಬ್ರು ಒಂದಾದಾಗ ನಿನ್ನ ಪಾತ್ರ ಮುಗೀತು ಅಂತ ಬೇರೆಯವ್ರ ಮನೆಗೆ ಪಾತ್ರ ತಿಕ್ಕೋದಕ್ಕೆ ಹೋಗು. ಪ್ಲೀಸ್ ಸಿಟ್ ಡೌನ್. ನಾವು ಥ್ಯಾಂಕ್ಸ್ ಸರ್. ಹಬಿ, ಸಿ ನೋಡಿ, ಇದೆ ಹೊಸ ಶೇಡ್ ಲಿಪ್ಸ್ಟಿಕ್. ಹೇಗಿದೆ? ಚೆನ್ನಾಗಿದೆ ಕಣ್ರಿ. ಇದು ನಿಮ್ಮ ತುಟಿಗೆ ಎಷ್ಟು ಬೇಗ ಹೊಂದ್ಕೊಂಡ್ಬಿಟ್ಟಿದೆಯಲ್ವಾ? ಹಬಿ, ಇದು ನಿಮ್ಗೋಸ್ಕರನೇ ತಂದಿರೋದು.
ರೀ ನಾನು ಯಾವತ್ತು ಲಿಪ್ಸ್ಟಿಕ್ ಹಾಕೊಳ್ಳಲ್ಲ ಕಣ್ರಿ. ಅದು ನಾನು ಹಾಕೋತೀನಲ್ಲ, ನಾನು ಹಾಕೊಳ್ಳೋದು ನಿಮ್ಗೋಸ್ಕರ ತಾನೇ. ನೋಡಿ ನೋಡಿ ನೋಡಿ, ಆ ಲಿಪ್ಸ್ಟಿಕ್ಕಿಗಿರೋ ಸೌಭಾಗ್ಯ ನಮಗಿಲ್ಲ ಕಣ್ರಿ. 24 ಗಂಟೆನೂ ನಿಮ್ಮ ತುಟಿ ಮೇಲೆನೆ ಕೂತ್ಕೊಳ್ಳುತ್ತೆ ಮುಂಡೆದು. ಅಲ್ಲ ಏಕಾಏಕಿ ನಮ್ಮನ್ನ ಬೆಡ್ರೂಮಿಗೆ ಕರ್ಸ್ಕೊಂಡ್ರಲ್ಲ, ಏನ್ ಸಮಾಚಾರ ಅಂತ. ಹಬಿ, ಈಗ ನಿಮ್ಗೊಂದು ಹಾಟ್ ನ್ಯೂಸ್ ಇದೆ. ಗೊತ್ತಿತ್ತು ಕಣ್ರಿ. ಒಂದಲ್ಲ ಒಂದ್ ದಿವಸ ನೀವು ಮನಸ್ಸು ಮಾಡ್ತೀರ ಅಂತ ನಂಗೆ ಗೊತ್ತಿತ್ತು. ಅದಕ್ಕೂ ನಾನು ಕೂಡ ಇಷ್ಟು ದಿವಸ ಕಾಯ್ಕೊಂಡಿದ್ದೆ. ಒಂದ್ ನಿಮಿಷ ರೀ, ಬಾಕ್ಲ ಹಾಕಿ ಬಂದ್ಬಿಡ್ತೀನಿ. ಹಾಗೆ ಇರ್ಲಿ, ತಣ್ಣ ಗಾಳಿ ಬೀಸ್ತಾ ಇದ್ರೆ ಚೆನ್ನಾಗಿರುತ್ತೆ. ಹೋಗ್ಲಿ ಬಿಡಿ, ನಮ್ಮ ಜೀವನದಲ್ಲಿ ಬೆಳದಿಂಗಳು ರಾತ್ರಿ ಅಂತೂ ಬರಲಿಲ್ಲ. ತಣ್ಣನೆ ಗಾಳಿ ಆದ್ರೂ ಬರಲಿ, ಒಂಥರ ಮೂಡ್ ಕ್ರಿಯೇಟ್ ಆಗುತ್ತೆ. ಹಬಿ, ನನ್ನೊಂದು ಒಂದು ಕೋರಿಕೆ ಇದೆ, ಅದನ್ನ ನೆರವೇರಿಸ್ಕೊಡ್ತೀರಾ? ಅಲ್ಲರೇ, ಗಂಡನಿಗೋಸ್ಕರ ನೀವು ಇಷ್ಟೆಲ್ಲ ಪೂರೈಸೋದಕ್ಕೆ ರೆಡಿ ಆಗಿರುವಾಗ ನಾನು ಪೂರೈಸಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ. ಅದೇನು ಅಂತ ಕೇಳ್ಕೊಳ್ಳಿ. ಆದ್ರೆ ಈ ಖರ್ಚು ಅನ್ನೋದು ಸ್ವಲ್ಪ ಕಡಿಮೆ ಇರಲಿ ಕಣ್ರಿ. ಹಬಿ, ಒಂದು ನಯ ಪೈಸಾನು ಖರ್ಚಾಗಲ್ಲ. ಹಂಗಿದ್ರೆ ಅದೇನು ಅಂತ ಹೇಳ್ರಿ, ನಿಂತ ಜಾಗದಲ್ಲೇ ನಾನು ನೆರವೇರಿಸ್ಬಿಡ್ತೀನಿ. ಇಟ್ಸ್ ಸೋ ಸಿಂಪಲ್. ನೀವು ಸೂಪರ್ ಆಗಿ ಕೋಪ ಮಾಡ್ಕೊಂಡು ಒಂದೇ ಒಂದ್ಸಲ ನನ್ನನ್ನ ಕತ್ತೆ ಅಂತ ಬೈದ್ಬಿಡಿ. ನೋಡಿ ಸಮಾಜ ಸೇವಕಿ ಜಾಜಿ ಜಂಬಲ್ ದಿನ್ನಿಯವರೇ, ನೀವು ಮತ್ತೆ ಮತ್ತೆ ಅದೇ ರಾಗ ಹಾಡಿದ್ರೆ ನಮಗೆ ಇಷ್ಟ ಆಗಲ್ಲ ಕಣ್ರಿ. ಈಗೇನು ಕತ್ತೆ ಅಂತ ಬೈತಿರೋ ಇಲ್ವಾ? ಭಯಲ್ಲ ಕಣ್ರಿ. ಕತ್ತೆ ಅಂತ ಕರೀರಿ. ಕರಿಯಲ್ಲ ಕಣ್ರಿ. ಕರೀರಿ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಆ ಥರ ಕರಿಯಲ್ಲ. ಹಾಗಾದ್ರೆ ಔಟ್. ಅಲ್ಲ ಕಣ್ರಿ, ರೂಮ್ವರೆಗೂ ಕರ್ಸ್ಕೊಂಡ್ಬಿಟ್ಟು ಈ ಥರ ಆಸೆ ಪಾಸೆ ಮಾಡೋದು ಒಳ್ಳೇದಲ್ಲ ಕಣ್ರಿ. ಹಬಿ, ನೀವೇನಾರು ಈಗ ನನ್ನ ಕತ್ತೆ ಅಂತ ಕರೀಲಿಲ್ಲ ಅಂದ್ರೆ ಬೆಡ್ರೂಮ್ಗೆ ನೋ ಎಂಟ್ರಿ. ನಾನು ಕರಿಯಲ್ಲ ಕಣ್ರಿ. ಹಾಗಿದ್ರೆ ಔಟ್. ನಮ್ಮ ಮನೆ, ನಾವೇ ಕಟ್ಟಿಸಿದ ಮನೆ, ಔಟ್. ಹಬಿ, ಹಬಿ. ಏನು ಯಜಮಾನ್ರೆ, ನೀವು ನಿಮ್ಮ ಹೆಂಡತಿ ಗಿಲೀಟ್ ಮಾತುಗಳಿಗೆ ಮರಳಾಗಿಲ್ಲ ತಾನೆ? ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಅಪ್ಪ ಸದ್ಯ ಈಗ ಸಮಾಧಾನ ಆಯ್ತು. ಚಂಪಚಮೇಲಿ ಸುಮಾರು ಒಂದು 5ರಿಂದ 6 ಸಲ ಕತ್ತೆ ಅನ್ನಿ, ನನ್ನ ಕತ್ತೆ ಅನ್ನಿ, ಪ್ಲೀಸ್ ನನ್ನ ಕತ್ತೆ ಅನ್ನಿ ಅಂತ ಅವ್ರು ಬೇಡ್ಕೊಂಡ್ರು ಕಣೆ. ಆದ್ರೆ ನಾನು ಗಂಡಗಲಿ ಕಣೆ, ಒಂದೇ ಒಂದು ಸಲ ಕೂಡ ನೀವು ಕತ್ತೆ ಅಂತ ಪದನ ಬಳಕೆ ಮಾಡಲೇ ಇಲ್ಲ. ಮಗನೇ, ಅವಳು ನೋವು ಕಳ್ಕೊಂಡು ಹೋಗಿ ಕತ್ತೆ ಅಂತ ಅನ್ನೇಕ ಅಷ್ಟೊಂದು ಗೋಗಲಗಳು. ಕತ್ತೆ ಅನ್ನೋದಕ್ಕೆ ನಿನಗೇನಾಗಿದೆ? ಕತ್ತೆ ರಂಗಮ್ಮ, ತಪ್ಪಿ ನಾನೇನಾದ್ರೂ ಒಂದೇ ಒಂದ್ಸಲ ಅವ್ರನ್ನ ಕತ್ತೆ ಅಂದುಬಿಟ್ಟಿದ್ರೆ ತಕ್ಷಣ ನನ್ನ ಕೈಗೆ ವಿಚ್ಚೇನೊಂದು ಪತ್ರ ಇಟ್ಬಿಟ್ಟಿರೋರು. ಆವಾಗ ನನಗೂ ನಿನ್ಗೂ ಏನ್ರಿ ವ್ಯತ್ಯಾಸ ಇರ್ತಾ ಇತ್ತು? ನೀವು ನಿಮ್ಮ ಬೋರ್ದಲ್ಲಿ ಯಜಮಾನಪ್ಪನ ಕಾಕೊಂಡಿರ್ಬೋದು, ನಾವು ನಮ್ಮ ಮೆಂಡ್ರನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಕಣ್ರಿ. ಹಬಿ, ನಿಮ್ಗೋಸ್ಕರ ಲಿಪ್ಸ್ಟಿಕ್ ಹಚ್ಕೊಂಡು ಕಾಯ್ತಾ ಇದ್ದೀನಿ. ನೀವು ಬೇಗ ಬಂದು ಕತ್ತೆ ಅಂತ ಕರೀರಿ. ನೀವೇನ್ ಹಚ್ಕೊಂಡ್ರು ನಾನು ಬರಲ್ಲ, ಹೋಗ್ರೆ. ಹೌದಾ? ನೋಡ್ಕೋತೀನಿ. ನಾವು ನೋಡ್ಕೊತೀವಿ, ಹೋಗ್ರೆ. ನೀವು ಎಲ್ಲರೂ ಕೆಲಸ ನೋಡ್ಕೋಗಿ. ಲೇ ಮಂಗೇನ್ ಮಗನ, ಬರ ಇಲ್ಲೇ. ಅಲ್ಲ, ಹುಡುಗಿರನ್ನ ರೇಗ್ಸೋದನ್ನ ನೋಡಿದೀನಿ, ಏನಪ್ಪ ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ. ಏ ಹಾಪ, ನಿನ್ಗ ಹೇಳಿಕತ್ತಿದ್ದು ಕಿವಿ ಕೇಳ್ಸಂಗಿಲ್ಲನ? ಬಾಯಿಲೆ. ಏನು ರೌಡಿ ರಾಣಿನೋ? ಅಲ್ಲ, ರೌಡಿ ರಾಜ್ಕುಮಾರಿ. ನೀನ ಪಾಂಡುರಂಗ ಹೌದಲ್ಲ? ಹೋಗತ್ತಾಗಿ, ರೌಡಿ ಹೆಂಗಸ್ರಿಗೆಲ್ಲ ನನ್ನ ಹೆಸರು ಗೊತ್ತಾಗ್ಬಿಟ್ಟಿದೆಯಲ್ಲಪ್ಪ. ಇಲ್ಲೇ ನಮ್ ಸನೇಕ ನಮ್ಮ ಅಡ್ಡ ಐತಿ, ಬಾ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬಂದು ನಾನೇನ್ರಿ ಮಾಡ್ಲಿ? ನಾನು ಕ್ಲಬ್ ಡ್ಯಾನ್ಸ್ ಮಾಡ್ತೀನಿ, ಕಣ್ ತುಂಬಾ ನೋಡಿ ಖುಷಿ ಪಡು. ಯಾಕೋ ನೀನ್ ನೋಡಿದ್ರ ಡ್ಯಾನ್ಸ್ ಮಾಡ್ಲಿಕ್ಕೆ ಆಸೆ ಆಗ್ಲಿಕ್ಕತ್ತದ. ಒಂದೇ ಒಂದು ಸ್ಟೆಪ್ ಹಾಕಲ್ಲ? ಅಲ್ಲ, ಡ್ಯಾನ್ಸ್ ಮಾಡಿದ್ರೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ತೀನಿ. ಮೊದ್ಲು ಡ್ಯಾನ್ಸ್ ಮಾಡು, ಆಮೇಲೆ ಹೇಳ್ತೀನಿ. ಡ್ಯಾನ್ಸ್ ನಾವೇ ಬಿಟ್ಬಿಡ್ತೀನಿ. ನಿಮ್ಮ ಆಸೆ ತೀರ್ಬೇಕಲ್ವಾ? ಇನ್ನು ಮನೆಗೆ ಹೋಗಿ ನನ್ ಜೊತೆ ಡ್ಯಾನ್ಸ್ ಮಾಡಿ ಈಗ ಹೋಗೋಗ್ಲಿಕ್ಕತ್ತಿಯಲ್ಲ, ಇದೆಲ್ಲ ನಡೆಯೋದಿಲ್ಲ. ನಮ್ ಕಡೆ ರೂಲ್ಸ್ ಐತಿ, ಯಾರು ನನ್ ಜೊತೆ ಡ್ಯಾನ್ಸ್ ಮಾಡ್ತಾರೋ ಅವ್ರ ನನ್ ಜೊತೆ ಲಗ್ನ ಆಗ್ಬೇಕು. ಸುಮ್ಮನೆ ನೋಡಿ, ಇವರೇ ನನಗೆ ಈಗಾಗಲೇ ಮದುವೆ ಆಗಿದೆ. ಜಾಜಿ ಜಂಬಲ್ ದಿನ್ನಿ ಅನ್ನುವಂಥ ಒಬ್ಳು ಹೆಂಡತಿ ನನಗೆ ಇದ್ದಾಳೆ. ಹೆಂಗದಾಳಕ್ಕಿ? ತುಂಬಾ ಸುಂದರವಾದ ಹುಡುಗಿ, ದೇವರಂತ ಹುಡುಗಿ. ಮದುವೆಯಾಗಿ 5 ವರ್ಷ ಆದ್ರೂ ನಮ್ಮನ್ನ ಇಲ್ಲಿ ತನಕ ಹತ್ರಕ್ಕೂ ಬಿಟ್ಕೊಂಡಿಲ್ಲ. ನಮಗೆ ದಾತ್ನ ಪ್ರಯತ್ನ. ಅಂತಾಗಿ ಜೊತೆ ಸಂಸಾರ ಮಾಡಿ ಏನ್ ಪ್ರಯೋಜನ? ಬಾ ನನ್ ಸುದ್ದಿ. ಅಯ್ಯೋ ಶಿವನೇ, ಅದು ನೋಡಿ, ಮನುಷ್ಯರಾಗಿ ಹುಟ್ಟಿದ್ಮೇಲೆ ಒಂದೇ ದೇವರು ಒಂದೇ ಹೆಂಡತಿ ಅಷ್ಟೇ. ಈಗೇನು ನನ್ ಜೊತೆ ಬರ್ತೀಯ ಇಲ್ಲ? ಬರಲ್ಲ ಬಿಡ್ರಿ. ಬರಂಗಿಲ್ಲ? ಬರಂಗಿಲ್ಲ ಮಾಡ್ತಿದ್ದಾಡಿ ನೀನು. ಚಪ್ಪಾಳೆ ಸೋನಿಹಾ, ನಾವೇನಾರು ಲಾಂಗ್ ನಾಚೆ ತೆಗೆದ್ರೆ ನೀನು ಮಟಾಶ್ ಹಾಕ್ಬಿಡ್ತೀಯ. ಸುಮ್ಮನೆ ನಮ್ಮ ಲಗ್ಗೆರ್ನಲ್ಲಿ ನಿಂತ್ಕೊಂಡು ಮಚ್ಚು ಮಾರೋರ್ ತರ ಇದ್ದಾರೆ. ಅಣ್ಣ, ಯಾರಣ್ಣ ನೀವು? ನಾನು ಮಿಲ್ಖಾ ಸಿಂಗ್. ಗೊತ್ತಾಗೋಯ್ತು ಬೇಡ, ಇವನು ರಿಲ್ಯಾಕ್ಸಿಂಗ್ ಅಲ್ವಾ? ಇವಳು ನನ್ನ ತಂಗಿ. ಏನು, ನನ್ನ ತಂಗಿ ಜೊತೆ ನಡು ರೋಡಲ್ಲಿ ಡ್ಯಾನ್ಸ್ ಮಾಡಿ ಅವಳು ಮನಸ್ಸಲ್ಲಿ ಹುಚ್ಚಪ್ಸಿ ಈಗ ಕೈ ಕೊಟ್ಟಬೇಕು ಅಂತಿದ್ದೇನಲ್ಲ. ಅಣ್ಣ, ಅಲ್ಲ, ನೀನ್ ನೋಡಿದ್ರೆ ಹಿಂಗೆ, ಆಯಮ್ಮ ನೋಡಿದ್ರೆ ಹಿಂಗೆ, ತಂಗಿ ಹೆಂಗೆ? ಅದು ಹಂಗೆ.
ಏಯ್ ನೀನು ನಾನ್ ಹೇಳ್ದಂಗೆ ಹೇಳಿದ್ರೆ ಇವ್ರು ನಿನ್ನ ಬಿಟ್ಟು ಬಿಡ್ತಾರ. ಏನ್ ಹೇಳ್ಬೇಕು ಅಂತ ಹೇಳ್ರಿ. ಈ ಸಂಜೆ ಯಾಕಾಗಿದೆ? ಸುಮ್ಮನೆ ಸಿನಿಮಾ ಬೇರೆ ಆಡಾಡ್ತಾರಲ್ಪ. ಈ ಸಂಜೆ ಯಾಕಾಗಿದೆ? ನೀನು ಒಂದು ಹುಡುಗಿ, ನೀನು ಒಂದು ಹುಡುಗಿ, ನೀನು ಒಂದು ಕತ್ತೆ. ನೀನು ಒಂದು ಇಲ್ಲ ರೇ, ನಾನು ಹೇಳಲ್ಲ ರೇ. ಏನ್ ಹೇಳ್ಬೇಕು ಹೇಳ್ರಿ? ನೀನು ಒಂದು ಕತ್ತೆ. ನೀನು ಒಂದು ಕತ್ತೆ. ರೇ ಅದು ಏನ್ ಶಾಪ ವಿಮೋಚನೆ ಆಯ್ತು? ಯಾರ್ರಿ ನೀವು? ನಾನು ಜಾಜಿ ಚಂಬಲ್ ತಿನ್ನಿ. ಏನೋ ರಸ್ತೆಲ್ಲ ನಿಂತ್ಕೊಂಡು ಕನ್ಸ್ ಕಾಣೋದು ಶುರು ಮಾಡ್ಬಿಟ್ಯಾ? ಪಾಂಡುರಂಗ ಪಾಂಡುರಂಗ, ಹೋಗತ್ತೆ. ಅಲ್ಲ ಇಷ್ಟೊತ್ತು ನಾನು ಕಂಡಿದ್ದ ಕನಸ. ನೀನೇನು ಯೋಚನೆ ಮಾಡಬೇಡ, ನೀನು ಕಂಡ ಕನಸನ್ನ ನಾನು ನನಸು ಮಾಡ್ತೀನಿ. ಪಲ್ಲು ಪಲ್ಲು, ಏನಕ್ಕೆ? ನನ್ನನ್ನ ಹುಡ್ಕೊಂಡು ಮಹಿಳಾ ಸಂಘದವ್ರು ಯಾರಾದ್ರೂ ಬಂದಿದ್ರಾ? ಯಾರು ಬಂದಿದ್ರು? ನೀ ಸಿಗಲ್ಲ, ಸಿಕ್ಕಾಪಟ್ಟೆ ಬಿಸಿ ಇದ್ದೀರಾ ಅಂತ ಹೇಳಿ ನಾನೇ ಕಳಿಸ್ಬಿಟ್ಟೆ. ಡೋಂಟ್ ಟಾಕ್ ರಬೇಶ್. ನಾನು ಬಿಸಿನೇ ಇರ್ಬೋದು, ಆದ್ರೆ ನನಗೆ ಮಹಿಳಾ ಸಂಘ ಅಷ್ಟು ಇಂಪಾರ್ಟೆಂಟ್. ಮನೆಗೆ ಬಂದವ್ರ ವಾಪಸ್ ಕಳ್ಸಿದ್ಯಲ್ಲ, ನಿನಗೆ ಕ್ಷೇಮ ಆಗಲ್ವೇನೆ? ಹೋಗಿ ಒಳಗೆ. ಮನೆ ಒಳಗಡೆನೆ ಇದ್ದೀನಲ್ಲ. ನಾನ್ ಹೇಳ್ತಾ ಇರೋದು ನನ್ನ ಕಣ್ಣಿಗೆ ಕಾಣಿಸ್ಕೊಬೇಡ. ಔಟ್. ಏನಪ್ಪ? ಅದು ಜಾಜತ್ಗೆ ಸಿಕ್ಕಾಪಟ್ಟೆ ರೊಚ್ಕೆದ್ಬಿಟ್ಟಿದ್ದಾರೆ. ನೀನು ಒಳಗೆ ಹೋಗಮ್ಮ, ನಾನು ಆಮೇಲೆ ಬಂದು ಸಮಾಧಾನ ಮಾಡ್ತೀನಿ. ಭವತಿ ಭಿಕ್ಷಾನ್ ದೇಹಿ. ಭಿಕ್ಷೆ ಗಿಕ್ಷೆ ಎಲ್ಲ ಹಾಕಕ್ಕಾಗಲ್ಲ, ಮುಂದಕ್ಕೆ ಹೋಗ್ರಿ. ಒಬ್ಬ ಸಾಧು ಸನ್ಯಾಸಿ ಮನೆ ಬಾಗ್ಲಿಗೆ ಬಂದು ಒಂದ್ ಇಡೀ ಭಿಕ್ಷೆ ಕೇಳಿದ್ರೆ ಕೊಡಲ್ಲ ಅಂತೀರಾ? ಎಂತ ನೀಚ ಹೆಂಗ್ಸ್ರಿ ನೀವು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಶಟ್ ಅಪ್ ಅಂಡ್ ಗೆಟ್ ಔಟ್. ನೋಡಿ, ನನಗೆ ಕೋಪ ಬರ್ಸ್ಬೇಡಿ. ಕೋಪ ಬರ್ಸಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಏನ್ ಮಾಡ್ತೀಯಾ? ಶಾಪ ಕೊಟ್ಬಿಡ್ತೀಯಾ? ಈಗಿನ ಕಾಲದಲ್ಲಿ ಇದೆಲ್ಲ ವರ್ಕೌಟ್ ಆಗಲ್ಲ. ಗೆಟ್ ಔಟ್. ಹೌದಾ? ಇಡೀ ಶಾಪ. ಈ ಹೆಂಗ್ಸ್ ಏನೇನ್ ನೆನಪಲ್ಲಿ ಇಟ್ಕೋಬೇಕೋ ಅದೆಲ್ಲ ಮರ್ತೋಗ್ಲಿ ಮರ್ತೋಗ್ಲಿ ಮರ್ತೋಗ್ಲಿ. ಏನು? ನಾನು ಮರ್ತೋಬೇಕಾ? ನೀನು ನೆನ್ಪಲ್ಲಿ ಇಟ್ಕೋಬೇಕು. ಹಾಗೆ ಮಾಡ್ತೀನಿ. ಏನ್ರೇ ಮಾಡ್ತೀರಾ? ಪದ್ದು ಬಿಟ್ಲ ಅಟ್ಯಾಕ್. ಜಾಜಿ ಅವ್ರೆ, ಇವನು ಪಾಂಡ್ರಂಗನ್ ಫ್ರೆಂಡ್ ಸಿದ್ಧ. ಯಾಕೋ ಯಾಕೋ ಈ ವೇಷ ಹಾಕೊಂಡ್ ಬಂದೆ? ಈ ರೀತಿ ವೇಷ ಹಾಕೊಂಡು ನಿಮ್ಮನ್ನೆಲ್ಲ ಎದುರಿಸಿ ಅಂತ ಹೇಳಿದ್ದೆ ಪಾಂಡುರಂಗ.